ಮೊದಲೇದು ಆರ್ ಎಸ್ ಎಸ್ಸಿನಾಗೆ ಸರ್ವೋಚ್ಚ ನಾಯಕರಾದಂಥ ಮಾನನೀಯ ಮೋಹನ್ ಜಿ ಭಾಗವತ್ ಅವರಿಗೆ ನಮ್ಮ ಕರ್ನಾಟಕದ ಗೃಹ ಮಂತ್ರಿಯವರು ಒಂದು ಪತ್ರ ಬರೆದಿದ್ದಾರೆ. ಸೊ ಈಗಾಗಲೇ ಕಳೆದ ಒಂದು 4-5 ದಿನದಿಂದ ಭಾಳ ದೊಡ್ಡ ಚರ್ಚೆ, ವಾದ ವಿವಾದ, ಸರಿ ತಪ್ಪು ಅನ್ನುವಂಥದ್ದು ನಡೀತಾ ಇದೆ. ನಾನು ಅವರಿಗೆ ಇವತ್ತೊಂದು ಪತ್ರ ಬರಿತಾ ಇದ್ದೀನಿ, ನಿಮ್ಮ ಎದುರುಗಡೆ ಅದನ್ನು ಬಹಿರಂಗಪಡಿಸ್ತಾ ಇದ್ದೀನಿ. ಸೊ ಅವರಿಗೆ ಪತ್ರ ಕಳಿಸ್ತಾ ಇದ್ದೀನಿ. ನಾನೊಬ್ಬ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸ್ವಯಂ ಸೇವಕನಾಗಿ ನಂದು ಒಂದು ಕರ್ತವ್ಯ ಇದೆ. ಅವರ ಏನು ಒಂದು ಅನಿಸಿಕೆ ಇದೆ ಅದಕ್ಕೆ ಉತ್ತರ ಕೊಡುವಂಥದ್ದು ನನ್ನ ಕರ್ತವ್ಯದ ಹಿನ್ನೆಲೆಯಲ್ಲಿ ನಾನು ಈ ಪತ್ರವನ್ನು ಬಹಿರಂಗಗೊಳಿಸಿ ಇವತ್ತೇ ಅವರಿಗೆ ರಿಜಿಸ್ಟರ್ ಪೋಸ್ಟ್ ಮಾಡ್ತಾ ಇದ್ದೀನಿ. ನಿಮಗೂ ಎಲ್ಲರಿಗೂ ಇದರ ಸಂಬಂಧಪಟ್ಟಾಗೆ ನಾನು ತಿಳಿಸ್ತೀನಿ. ಒಂದು ಸನ್ಮಾನ್ಯ ಗೃಹ ಮಂತ್ರಿಗಳಿಗೆ ನಾನು ಕೇಳೋದು, ಆರ್ ಎಸ್ ಎಸ್ ಅನ್ನುವಂಥದ್ದು ಕರ್ನಾಟಕದ ಸೀಮಿತ ಸಂಘಟನೆ ಅಲ್ಲ. ಇದೊಂದು ರಾಷ್ಟ್ರೀಯ ಮಟ್ಟದ, ಅಂತಾರಾಷ್ಟ್ರೀಯ ಮಟ್ಟದ ಸಂಘಟನೆ ಇದು. ಸೊ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಸುಮಾರು 150 ದೇಶಗಳಲ್ಲಿ ಕೆಲಸ ಮಾಡ್ತಾಯಿದೆ ಆರ್ ಎಸ್ ಎಸ್ಸು. ಇಡೀ ನಮ್ಮ ದೇಶದಲ್ಲಿ ಎಲ್ಲ ರಾಜ್ಯಗಳಲ್ಲಿ ಇವತ್ತು ಆರ್ ಎಸ್ ಎಸ್ ಕಾರ್ಯನಿರ್ವಹಿಸ್ತಾ ಇದೆ. ಸೊ ನೀವು ಖರ್ಗೆ ಅವರು, ಪ್ರಿಯಾಂಕಾ ಖರ್ಗೆ ಅವರೇ, ನೀವು ಗೃಹ ಮಂತ್ರಿಗಳು, ನಿಮಗೆ ಇದರ ಕಲ್ಪನೆ ಇರಬೇಕು. ನಾನು ಯಾರಿಗೆ ಪತ್ರ ಬರ್ತೇನೆ, ಯಾರಿಗೆ ನೋಂದಣಿ ಆಗಬೇಕು, ರಿಜಿಸ್ಟರ್ ಆಗಬೇಕು ಅಂತ ಹೇಳ್ತಾ ಇದ್ದೀನಿ ಅಂತ ಅನ್ನುವಂಥದ್ದು ಇದನ್ನು ಕೇಳಬೇಕಾಗಿದ್ದು ಕೇಂದ್ರ ಸರ್ಕಾರ ಕೇಳಬೇಕು. ನಿಮ್ಮದೊಂದು ಯಾಕಾಗಿಲ್ಲ ಅಂತನ್ನುವಂಥ, ಅಥವಾ ಕೇಂದ್ರ ಸರ್ಕಾರ ಸ್ಪಷ್ಟೀಕರಣ ಕೇಳಬೇಕು. ನೀವ್ಯಾರು ರೀ? ನೀವೊಬ್ಬರು ಒಂದು 7 ಕೋಟಿಯ ಇಲ್ಲಿ ಇರುವಂಥ ಜನರ ಗೃಹ ಮಂತ್ರಿಗಳು. ಆರ್ ಎಸ್ ಎಸ್ 140 ಕೋಟಿಯ ಭಾರತೀಯರ ಮಧ್ಯದಲ್ಲಿ ಕೆಲಸ ಮಾಡ್ತಾ ಇದೆ. ಸೊ ನೀವು 7 ಎಲ್ಲಿ 140 ಕೋಟಿ ಎಲ್ಲಿ, ಯಾವ ಲೆಕ್ಕ, ಏನು ವಿಚಾರ ಮಾಡ್ತಾ ಇದ್ದಾರೆ, ಯಾರಿಗೆ ಕೆಣಕ್ತಾ ಇದ್ರಿ, ಏನು ನಿಮ್ಮ ಉದ್ದೇಶ ಏನು? ಸೊ ಈಗಾಗಲೇ ರಾಷ್ಟ್ರೀಯ ಮಟ್ಟದಲ್ಲಿರುವಂಥ ಸಂಘಟನೆಗೆ 100 ವರ್ಷ ಆಗಿದೆ, 100 ಇಯರ್ಸ್. ಸೊ 100 ಇಯರ್ಸ್ ಆದಂಥ ಈ ನಿರಂತರವಾಗಿ ಬೆಳೀತಾ ಇದೆ, ನಿರಂತರವಾಗಿ ವಿಸ್ತಾರ ಆಗ್ತಾ ಇದೆ, ನಿರಂತರವಾಗಿ ಜನ ಪೋಷಿಸ್ತಾ ಇದ್ದಾರೆ, ಜನ ಬೆಂಬಲಿಸ್ತಾ ಇದ್ದಾರೆ, ಜನ ಬಯಸ್ತಾ ಇದ್ದಾರೆ. ಇವತ್ತು ನನ್ನ ಮಗ ಆರ್ ಎಸ್ ಎಸ್ಗೆ ಹೋಗ್ಬೇಕು, ನಾವು ಆರ್ ಎಸ್ ಎಸ್ ಸೇರ್ಕೊಳ್ಬೇಕು ಅಂತನ್ನುವಂಥದ್ದು ವಾತಾವರಣ ಇದೆ. ಯಾರೂ ಕಾಂಗ್ರೆಸ್ ಸೇರಬೇಕು ಅಂತನ್ನುವಂಥದ್ದು ಒಬ್ಬ ಹೇಳುವುದೂ ಇಲ್ಲ. ಸೊ ಇಂಥ ವಿಚಿತ್ರವಾದಂಥ ಮಾನಸಿಕತೆ ಇವತ್ತು ನೀವು ಗೃಹ ಮಂತ್ರಿಗಳು ಮಾಡ್ತಾ ಇರುವಂಥದ್ದು ಎಲ್ಲೋ ನಿಗೂಢವಾದಂಥ ಹಿಡನ್ ಅಜೆಂಡಾ ಇದೆ ಇವ್ರದ್ದು. ಸೊ ಆ ಹಿಡನ್ ಅಜೆಂಡಾದಲ್ಲಿ ಇವರೊಬ್ಬರೇ ಇಲ್ಲ, ಇವ್ರ ಹಿಂದೆ ಭಾಳ ದೊಡ್ಡ ಶಕ್ತಿ ಇದೆ ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ. ಇದರ ಹಿಂದೆ ಹಿಂದೂ ವಿರೋಧಿ ಶಕ್ತಿ ಇದೆ. ಕಾಂಗ್ರೆಸ್ ದೊಡ್ಡ ನಾಯಕರ, ರಾಷ್ಟ್ರೀಯ ಮಟ್ಟದ ನಾಯಕರಿದ್ದಾರೆ. ಆದರೆ ಒಂದು ನಾನು ಸನ್ಮಾನ್ಯ ಗೃಹ ಮಂತ್ರಿಗೆ ಕೇಳ್ತಾ ಇದ್ದೀನಿ, ನೀವು ನಾನು ಅಧಿಕೃತವಾದಂಥ ಸರ್ಕಾರದ ಪತ್ರ ಕಳಿಸಿದ್ದೀನಿ ಅಂತನ್ನುವಂಥದ್ದು ನೀವು ಹೇಳಿದಿರಿ. ನಾನು ವೈಯಕ್ತಿಕ ಪತ್ರ ಕಳಿಸಿಲ್ಲ, ಸರ್ಕಾರದಿಂದನೇ ಅಧಿಕೃತ ಪತ್ರ ಕಳಿಸಿದ್ದೀನಿ ಅಂತ ಹೇಳುವಂಥವ್ರು, ಹಾಗಾದರೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಯಾಕೆ ಮಾತಾಡ್ತಾ ಇಲ್ಲ? ಸೊ ಸರ್ಕಾರದ್ದೇ ಅತ್ಯಂತ ಪ್ರಮುಖ ವ್ಯಕ್ತಿ ಅಲ್ಲ ಅವ್ರು ಯಾಕೆ ಮಾತಾಡ್ತಾ ಇಲ್ಲ? ಅವ್ರ್ಯಾಕೆ ಬಾಯಿ ಬಿಡ್ತಾ ಇಲ್ಲ? ಅವರು ವಿಧಾನಸೌಧದಲ್ಲೇ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪ್ರಾರ್ಥನೆಯನ್ನು ಹೇಳಿದ್ದಾರೆ. ಅವರು ನಮಸ್ತೆ ಸದಾ ವತ್ಸಲೆ ಮಾತೃಭೂಮಿ ಅಂತನೂ ಪ್ರಾರ್ಥನೆ ಹೇಳಿದ ಅಷ್ಟೇ ಅಲ್ಲ, ನನಗೆ ಪೂರ್ಣ ಪ್ರಾರ್ಥನೆ ಹೇಳ್ತೀನಿ ನಾನು, ನಿಮಗೂ ಬರಲಿಕ್ಕಿಲ್ಲ ಅಂತನ್ನೋದು ವಿಧಾನಸಭೆಯಲ್ಲೇ ಹೇಳಿದ್ದಾರೆ, ರೆಕಾರ್ಡ್ ಆಗಿದೆ. ಸೊ ಇವತ್ತು ಅವ್ರ್ಯಾಕೆ ಮಾತಾಡ್ತಾ ಇಲ್ಲ? ಅವ್ರಿಗೆ ಬೇಕಾಗಿದ್ದ ನಮಸ್ತೆ ಸದಾ ವತ್ಸಲೆ ನಿಮಗೇನು ಮಾಡ್ತಾ ಇದೆ ತೊಂದರೆ?